ಯಾಕೆ ಹಾಗೆ ಮಾಡ್ತಿದ್ದೆವು ಹೇಳಿದರೆ, ಮತ್ತೆ ಬಿದ್ದನೇ ಕೆಲಸ ನಮ್ಮದು. ಶಿಕ್ಷಕರಾಗಿ ನಾವು ಮಕ್ಕಳನ್ನ ಒಂದು ಸಂಸ್ಕಾರಯುತ ಸಮಾಜದಲ್ಲಿ ಒಂದು ಸಂಸ್ಕಾರಯುತ ಒಂದು ವ್ಯಕ್ತಿಯನ್ನಾಗಿ ಮಾಡಬೇಕಾಗಿತ್ತು, ನಮ್ಮ ಕರ್ತವ್ಯವಾಗಿತ್ತು. ಆ ರೀತಿ ನಾವಿಲ್ಲಿ ಸ್ವಲ್ಪ ಕಷ್ಟದಲ್ಲಿ ಇದ್ರೂ ಕೂಡ ಹೇಳಿದರೆ ನಾವು ಒಂದು ತವರಿಗೆ ಬಂದಿದ್ದೇವೆ ಅನ್ನುವ ರೀತಿಯಲ್ಲಿ ಇನ್ನೂ ಅನೇಕ ಮಂದಿ ಬರಬೇಕಿತ್ತು. ಆಗ ನಮ್ಮ ಯೋಗ ಹೇಗಿದೆ ನೋಡಿ, ನಮಗೆ ಈ ಕಾಲೇಜಲ್ಲಿ ಎಲ್ಲ ಹಿರಿಯ ವ್ಯಕ್ತಿಗಳು ಗುರುಗಳು, ಆದರೆ ಒಂದು ಯುವಕ ಎದ್ದು ಕಾಣುವಂಥ ವ್ಯಕ್ತಿತ್ವ, ಆ ಸ್ವರಭಾರದಲ್ಲಿಯೂ ಆ ಮಾತು ಕೇಳಲಿಕ್ಕೆ ಖುಷಿ ಆಗ್ತಿತ್ತು. ನಮಗೆ ಪಾಠಕ್ಕೆ ಇಲ್ಲದಿದ್ರು ಡಾಕ್ಟರ್ ಮಹಾಬಲೇಶ್ವರ ರಾವ್ ಒಂದು ಹರೆಯದ ದಿನಗಳಲ್ಲಿ ಇಲ್ಲಿ ಕಾಲೇಜ್ ಲೆಕ್ಚರರ್ ಆಗಿದ್ರು. ಅದು ನನ್ನ ಊರು ಹತ್ತಿರ ಬೈಕಾಡಿ ಅವರು, ಆದ್ದರಿಂದ ಮತ್ತೊಂದು ಚೂರು ಆತ್ಮೀಯತೆ ಜಾಸ್ತಿ ಇತ್ತು. ಹಾಗೂ ಆ ಸ್ವರ ಇನ್ನೂ ಕೇಳಬೇಕು ಪಾಠ ಅನ್ನುವ ರೀತಿಯಲ್ಲಿ ಇದ್ದದ್ದು. ನಮಗೆ ಕರಿಕ್ಯುಲರಿಗೆ ಮಾತ್ರ ಇದ್ರು, ಕನ್ನಡ ತೆಗೆದು ಆ ಟೈಮಲ್ಲಿ ನನಗೆ ಅಯ್ಯೋ ನಾನು ಕನ್ನಡ ತಗೊಳ್ಬೋದಿತ್ತೇನೋ ಅನ್ನೋ ಮಟ್ಟಕ್ಕೆ ಅವರ ಪಾಠಗಳು ಇದ್ದು. ಅಡ್ಮಿನಿಸ್ಟ್ರೇಟಿವ್ ಇಲ್ಲಿಯ ಒಂದು ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಿರುವುದು ನಾವಿಲ್ಲಿ ಬರುವಾಗ ನಮಗೆ ಸಿಕ್ಕಿದ್ದು ನಮ್ಮ ಯೋಗ ಮತ್ತು ಭಾಗ್ಯ. ಇನ್ನೊಬ್ಬರು ನಮ್ಮ ಹೆಬ್ಬಾರ್ ಸರ್, ನಿಜವಾಗಿ ನನಗೆ ಪಾಠಕ್ಕಿಲ್ಲ, ಆದರೆ ನನ್ನ ಊರನ್ನು ದಾಟಿ ಬರುವವರು, ಅವರನ್ನು ನಾನು ನೋಡುವಾಗ ಎಲ್ಲರೂ ಹೇಳಿ ಮುಖದಲ್ಲಿ ಬಸ್ಸೇ ಇಲ್ಲ, ಈ ಮಾಸ್ಟರ್ ನಾನು ಪಾಠಕ್ಕಿಲ್ಲದಿದ್ದದ್ದು ಹೇಳಿದ್ರು ನೋಡ್ತಾ ಇದ್ದೆ. ಒಂದು ಹಿಂದೆ ಬಂದೆ, ದಾಟಿ ಮುಂದೆ ಬರಲಿಕ್ಕೂ ಭಯ, ಯಾಕಂದರೆ ಆಗ್ತೀರಿ. ನಾನು ಹೇಳಿದೆ ನಾವು ಕರದಳ್ಳಿ ಹಳ್ಳಿಗ ನಮ್ಮ ಭಾಷೆಯಲ್ಲೆಲ್ಲ ತುಂಬ ಉಂಟು, ಜಯ ವಿಜಯ ನೋಡುವ, ಗೌರಿ ಗಾಂಧಾರಿ ಅಂಥದ್ದು ಯಾವುದಾದ್ರೂ ಉಂಟಾ ಕೇಳಿ. ನನಗೆ ಹಾಗೇನಾಯ್ತು ಗೊತ್ತಾ, ಏನೋ ಒಂದು ತುಂಬ ದಣಿವಾದಾಗ ಒಂಚೂರು ಬೀಸಿದಾಗ ಒಂಚೂರು ತಣ್ಣನೆ ಗಾಳಿ ಬರ್ತದಲ್ಲ, ಹಾಗೆ ಒಂದು ರೀತಿ ಇವರಲ್ಲಿ ಒಂದು ಹಾಸ್ಯರಸ ಉಂಟಾ ಅಂತ ತುಂಬ ಆಶ್ಚರ್ಯ ಆಯಿತು. ಮತ್ತೆ ಖುಷಿಯಾಗಿ ಮತ್ತೆ ಬಸ್ ಇಳಿದವಳು ಪ್ರತಿ ಸಲ ಸರ್ ಇದ್ದಾರಂತ ನೋಡಿ ಒಂದು 2 ಸಲ ಬಂದಿದ್ದೇನೆ ಅಷ್ಟೇ. ಆದರೆ ಇಲ್ಲಿ ಅವರನ್ನು ನೋಡಿ ಅಯ್ಯೋ ನಾನು ಬಯಾಲಜಿ ಸೇರಬೇಕಿತ್ತು ಈಗ ಅನಿಸಿದ್ದು ಇದೆ. ಮತ್ತೆ ಗೊತ್ತಾಯಿತು ಇಷ್ಟ ಮಾಡ್ತಿದ್ರು ಅಂತ. ಈಗ ಅದೇ ತಮ್ಮ ಸೆಕೆಂಡ್ BCom ಪಾಠ ಆಗಿದೆ ಸರ್ ಅಂತ. ಈಗ ಹಾಸ್ಯ ಇನ್ನೂ ಅವರಲ್ಲಿ ಇದೆ ಮತ್ತು ಜಾಸ್ತಿ ಆಗಿದೆ, ಇನ್ನೂ ಉಂಟು, ಅದು ಮುಂದುವರಿಸ್ತೇವೆ ಈ ಕಡೆಗೆ ಇದೆ ಅನ್ನೋದು ನನಗೆ ಸಾಬೀತಾಯ್ತು. ಇವತ್ತು ಅವರಿಬ್ರು ಎಲ್ಲರನ್ನೂ ಒಟ್ಟು ಹಾಕಿಕೊಂಡು ಒಂದು ನಮ್ಮನ್ನು ಕೊನೆಗೆ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಕಾರಣೀಕರ್ತರಾದಂಥ ಶಂಕರಿ ಅವರನ್ನು ಕೂಡ ವೇದಿಕೆಗೆ ಕರೀತಾ ಇದ್ದೇನೆ. ಅಲ್ಲಿಯ ಮನೆಯೋ ಮನೆಯೋ ಕಟ್ಟು ಸಂಸಾರ ನೆಲೆಗಟ್ಟು ನಾಡಿನಲ್ಲಿ ಅಲ್ಲಿಯ ಬಂಧನ ರಹಿತ ಸುಖದ ಸ್ವರ್ಗದಲ್ಲಿ ಪಾಲಿಸೈವಿತಯಮ್ಮ ಕಿರದೋ. ಹಾಗಾಗಿ ನಾವು 11 ಗಂಟೆಗೆ ಇಲ್ಲಿ ಮೌನ ಪ್ರಾರ್ಥನೆ ಮುಖಾಂತರ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸಲಿಕ್ಕಿದೆ. ಹಾಗೆ ಪ್ರತಿಯೊಂದು ಹುಟ್ಟಿದ ನದಿ ಸಮುದ್ರವನ್ನು ಸೇರಲೇಬೇಕು. ಪ್ರತಿಯೊಂದು ಜೀವರಾಶಿಯು ಮೃತ್ಯುವಿನ ದವಡೆಯನ್ನು ಸೇರುವಂಥದ್ದು. ಅದೇ ರೀತಿ ನಮ್ಮೊಂದಿಗಿದ್ದು ನಮ್ಮ ಒಡನಾಡಿಗಳಾಗಿ ನಮ್ಮ ಗುರುಗಳಾಗಿ ನಮ್ಮೊಟ್ಟಿಗಿದ್ದಂಥವರು ಇವತ್ತು ಬಾನಂಗಳದಲ್ಲಿ ತಾರೆಗಳಾಗಿ ಮಿಂಚುತ್ತಾ ಇದ್ದಾರೆ. ಅವರನ್ನು ಸ್ಮರಿಸಲಿಕ್ಕೋಸ್ಕರ ನಾವು 1 ನಿಮಿಷದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಗಾಂಧೀಜಿಯವರ ಪುಣ್ಯತಿಥಿ ಕೂಡ. ಅದರ ಜೊತೆಗೆ ನಮ್ಮ ಅಗಲಿದ ನಮ್ಮ ಬಂಧುಗಳಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುವ ಸಮಯ. ದಯವಿಟ್ಟು 1 ನಿಮಿಷದ ಭಾಗವತ್ ಹಾಗೂ ಇನ್ನೊಬ್ಬ ಭಾಗವತ್ ಅವರು ಕೂಡ ಇಬ್ಬರು. ಹಾಗೆ ನಮ್ಮ ಸಹಪಾಠಿಗಳಾದಂತಹ ನಾಗಪ್ಪ ದೇವಡಿಗರವರು, ಮ್ಯಾನೇಜರ್ ಆಗಿದ್ದಂಥ ಭಾಸ್ಕರ್ ರಾವ್ ಅವರು, ಹಾಗೆ ನಮ್ಮ ಸಹಪಾಠಿಯಾಗಿದ್ದಂಥ ನಾಗಪ್ಪ ದೇವಾಡಿಗರವರು, ಹಾಗೂ ಇತ್ತೀಚೆಗಷ್ಟೇ ನಮ್ಮನ್ನು ಅಗಲಿದಂತಹ ಗೀತಾ ಕುಮಾರಿ ಕುಂದಾಪುರದವರು, ಇವರನ್ನೆಲ್ಲ ನಾವು ಈ ಸಂದರ್ಭದಲ್ಲಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ತಂಡದವರೆಲ್ಲ ರಿಟೈರ್, ಹಾಗಾಗಿ ಇವತ್ತು ಬೆಳಗ್ಗಿಂದ ಸಿಕ್ಕಿದ, ಹಾಗಾಗಿ ಸಂಜೆಯವರೆಗೂ ಇದನ್ನು ಸಹಿಸಿಕೊಳ್ಬೇಕು ಕೂಡ. ಬಂಧುಗಳೇ, 1984ರಲ್ಲಿ 1984ರಲ್ಲಿ ನಾವೆಲ್ಲ ಶಿಕ್ಷಕ ವೃತ್ತಿಯ ಮೇಲೆ ದೃಷ್ಟಿ ಇಟ್ಟು ಅದನ್ನು ಸಂಪಾದಿಸುವುದಕ್ಕೆ ಬೇಕಾದ ತರಬೇತಿಯನ್ನು ಪಡೆಯಬೇಕು ಅಂತ
ಡಾಕ್ಟರ್ TMA ಪೈ ಶಿಕ್ಷಣ ಮಹಾವಿದ್ಯಾಲಯಕ್ಕೆ ಬಂದವರು. ಹಾಗಾಗಿ ಇದೊಂದು ಮರ ಇದ್ದ ಹಾಗೆ ಅಂತ ಅನಿಸೋದು ನಮಗೆ. ಈ ಮರವನ್ನು ನೆಟ್ಟವರು ಡಾಕ್ಟರ್ TMA ಪೈ ಅವರು. ಆದ್ದರಿಂದ ಪ್ರಾರಂಭಕ್ಕೆ ನಮಗೆ ಆಸರೆ ಕೊಟ್ಟ ಈ ಮರವನ್ನು ನೆಟ್ಟ ಡಾಕ್ಟರ್ TMA ಪೈ ಅವರನ್ನು ಬಹಳ ಪ್ರೀತಿಯಿಂದ ಭಕ್ತಿಯಿಂದ ಸ್ಮರಿಸಿಕೊಡ್ತೇನೆ. ಅನಂತರ ಈಗಾಗಲೇ ನೆನಪು ಮಾಡಿಕೊಂಡ ಹಾಗೆ ನಮಗೊಂದು ರೀತಿಯಲ್ಲಿ ದಾರ್ಶನಿಕ ಟಿ ವಿಶ್ವನಾಥ್ ಅವರು ಪ್ರಾಚಾರ್ಯರು. ಅವರನ್ನು ನೋಡುವುದೇ, ಅವರ ಹತ್ರ ಮಾತನಾಡೋದೇ, ಅವರ ಸೈಕಾಲಜಿ ಕೇಳುವುದೇ ಒಂದು ಅದ್ಭುತವಾದ ಅನುಭವ. ಅದನ್ನು ಪಡೆದಿದ್ದೇವೆ. ಆದ್ದರಿಂದ ಪ್ರಾಚಾರ್ಯರನ್ನ ಬಹಳ ಭಕ್ತಿಯಿಂದ ನೆನಪು ಮಾಡಿಕೊಡ್ತೇವೆ. ಆಮೇಲೆ ಒಂದು ದೊಡ್ಡ ಪ್ರಾಧ್ಯಾಪಕ ವೃಂದ ಇಲ್ಲಿ ಇತ್ತು. ನಾನು ಒಬ್ಬೊಬ್ಬರನ್ನು ಪ್ರತ್ಯೇಕವಾಗಿ ಹೇಳೋದಿಲ್ಲ. ಅವರೆಲ್ಲರನ್ನೂ ಕೂಡ ಪ್ರಾರಂಭದಲ್ಲಿ ಸ್ಮರಿಸಿಕೊಳ್ತೇನೆ. ಮತ್ತು 20 ಕೇರಳ, 80 ಕರ್ನಾಟಕ, ಒಟ್ಟು 100 ಹಕ್ಕಿಗಳು ಈ B.Ed ಕ್ಲಾಸಿನ 83-84 ತಂಡದಲ್ಲಿ ಇಲ್ಲಿ ಸೇರಿತು. ಸರ್ ಹೆಬ್ಬಾರ್ ಸರ್ ಮತ್ತು ಮಹಾಬಲೇಶ್ವರ್ ಸರ್, ನನಗೊಂದು ಗೊಂದಲ ಸರ್. ಗಡಿಬಿಡಿ ಬೆಳಿಗ್ಗೆ ಅದು ಮೊನ್ನೆಯಿಂದಲೇ ಈ ಥರ ಒಂದು ರಿಯೂನಿಯನ್ ಇದೆ ಅನ್ನುವ ಸುದ್ದಿ ಮತ್ತು ತಯಾರಿಗಳು ಬಂದಾಗಲೇ ಎಲ್ಲರೂ ಕೂಡ ತಯಾರಾಗ್ತಾ ಇದೆ. ಹೋಗ್ಲಿಕ್ಕೆ 30ನೇ ತಾರೀಕು B.Ed ಕಾಲೇಜಿಗೆ ಹೋಗಬೇಕು. ಇವತ್ತು ಬೆಳಿಗ್ಗೆ ಅಂತೂ ಹೊರಡು ಎಲ್ಲ ನಮ್ಮ ಕ್ಲಾಸಲ್ಲಿ ಇದ್ದ 100 ಜನರಲ್ಲಿ ಇವತ್ತು ಬರೋರೆಲ್ಲ ಚಂದದವರೆಲ್ಲ ಬರ್ತಾರೆ. ಅವರನ್ನೆಲ್ಲ ನೆನಪು ಮಾಡಿಕೊಂಡು ಬೆಳಿಗ್ಗೆ ಇವತ್ತು ಸಿಗ್ತಾರೆ, ಅವ್ರ ಮಾತನಾಡಬೇಕು ಇತ್ಯಾದಿ ಎಲ್ಲ ಕನಸುಗಳನ್ನು ಇಟ್ಕೊಂಡು, ಅನೇಕ ಕನಸುಗಳನ್ನು ಇಟ್ಕೊಂಡು ಇಲ್ಲಿಗೆ ಬಂದವರು ನಾನು. ಇಲ್ಲಿ ನೋಡಿದ್ರೆ ಜನಗಳೇ ಬೇರೆ ಸರ್, ಅವ್ರು ಯಾರು ಇಲ್ಲ, ಎಲ್ಲ ಪ್ರಾಯ ಆದವರು ಇಲ್ಲಿ ಬಂದು ಕೂತಿದ್ದಾರೆ. ಸೊ ಕನಸುಗಳು ಅದಕ್ಕೆ ನಾವು ಎಲ್ಲ ಉಷಾ ಕೂಡ ಅವರವರ ಜಾಗ ಆಯ್ಕೆ ಮಾಡಿಕೊಂಡ್ರು, ಕೂತ್ಕೊಳ್ತಾ ಇದ್ದೆ ಜಾಗ. ಹಾಗೆ ಆ ಜಾಗದಲ್ಲಿ ಕೂತು ಆ ದಿನಗಳನ್ನು ನೆನಪು ಮಾಡಿಕೊಳ್ಳುವ ಈ ಸಂದರ್ಭದಲ್ಲಿ ನಮ್ಮ ಗುರುಗಳು ನಮ್ಮ ಜೊತೆಯಲ್ಲಿದ್ದಾರೆ. ಇದು ಸಂತೋಷ. ಅವರು ಹೋಗಿರ್ಬಹುದು ಅಂತ ಅಂದ್ಕೊಳ್ತೇನೆ. ಆದ್ದರಿಂದ ಈಗ ಬಹಳ ಮುಕ್ತವಾಗಿ, ಯಾಕಂದ್ರೆ ಆಗ ಹೆದರಿಕೆ ಕೂಡ ಇತ್ತು, ಎಲ್ಲರೂ ಇಂಟರ್ನಲ್ ಅಸೆಸ್ಮೆಂಟ್ ಅಲ್ಲಿ ಸಿಕ್ಕಾಕೊಂಡು ಇನ್ನೇನಾದ್ರು ಆದ್ರೆ ಅಂತ. ಇವತ್ತು ಯಾವ ಹೆದರಿಕೆಯೂ ಇಲ್ಲ. ಸೊ ಅಂದ್ರೆ ನೀವು ಕೂಡ ಐ ಲವ್ ಯು ಆಲ್. ನಿಮ್ಮೆಲ್ಲರನ್ನೂ ಕೂಡ ಇವತ್ತು ನಾವು ತುಂಬಾ ಪ್ರೀತಿ ಮಾಡ್ತೇವೆ. ಇವತ್ತೇನು ಹೆದರಿಕೆ ಇಲ್ಲ. ಇವತ್ತು ಇಂಟರ್ನಲ್ ಅಸೆಸ್ಮೆಂಟ್ ಅಲ್ಲಿ ಮಾರ್ಕ್ ಕಟ್ ಆಗೋದಿಲ್ಲ ಅನ್ನೋ ವಿಶ್ವಾಸದೊಂದಿಗೆ ಅದೇ ಪ್ರೀತಿಯಿಂದ ಇವತ್ತಿಲ್ಲಿ ಸೇರಿದ್ದೇವೆ. ಈ ಸೇರಿದ ಹೊತ್ತಿಗೆ ನಮ್ಮ ಹಿರಿಯರನ್ನ ಮುಂದಿಟ್ಟುಕೊಂಡು ನಮ್ಮ ಈ ಚಟುವಟಿಕೆಯನ್ನ ರಿಯೂನಿಯನ್ ಅನ್ನು ಪ್ರಾರಂಭಿಸಬೇಕು ಅಂತ ಹೇಳಿ ಬಹುಶಃ ದೊಡ್ಡ ಕೃತಜ್ಞತೆ ವಸಂತಿಯವರು ಹೇಳಿದ್ರು. ಸಲ್ಲಬೇಕಾದದ್ದು ಮೊದಲು ಸೂರ್ಯನಿಗೆ, ಯಾಕಂದ್ರೆ ಈ ಗ್ರೂಪ್ ಮಾಡಿದ್ದರಿಂದ ಇವತ್ತು ಈ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಯಿತು. ಆದರೆ ತುಂಬಾ 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 ಶ್ರಮ ತಗೊಂಡವರು, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವ ಹಾಗೆ ಶಂಕರಿ ಕೊಟ್ಟವರು. ಅವರ ಈ ಪ್ರಯತ್ನಕ್ಕೆ ನಮ್ಮೆಲ್ಲರ ಪರವಾಗಿ ಬಹಳ ಪ್ರೀತಿಯ ಅಭಿನಂದನೆಗಳು ಸಲ್ತದೆ. ಸ್ವಾಗತ ಸಮಾಜ ಆಮೇಲೆ ಇರ್ತದೆ, ಅಭಿನಂದನೆಗಳು ಸಲ್ತದೆ. ಆ ಕಾರಣದಿಂದ ಹುಡುಕಾಟ ಮಾಡಿದಾಗ ನಮ್ಮ ಬಹಳ ಹಿರಿಯರಾದಂತಹ ಮಹಾಬಲೇಶ್ವರ ಹೆಬ್ಬಾರ್ ಅವರು ಇವತ್ತು ನಮ್ಮ ಜೊತೆಯಲ್ಲಿ ಇರುವುದಕ್ಕೆ ಸಾಧ್ಯ ಆಯಿತು. ಅವರು ವಯಸ್ಸಾಗಿರ್ಬೋದು, ಆದರೆ ಒಳಗಡೆ ಇವತ್ತಿಗೂ ಕೂಡ ವಸಂತಿ ಹೇಳಿದ ಹಾಗೆ ಅದೇ ಕಾಲದ ಸರ್ ಆಗಿ ನಮ್ಮ ಮುಂದೆ ಕಂಗೊಳಿಸ್ತಾ ಇದ್ದಾರೆ. ಅವರ ಪ್ರೀತಿ ಇದೆ. ನಾನು ಆಗಲೇ ಬಂದ ಆಶೀರ್ವಾದ ತಗೊಂಡಾಗ ಹೇಳಿದ್ರು, ಅದೇ ನೆನಪು ಮಾಡಿ, ಕಿಂಗ್ ಆಫ್ ಸೇಜಸ್ ಅಂತ ಯಾವಾಗಲೂ ಅವ್ರು ಕರೀತಾ ಇದ್ದದ್ದು. ಹೀಗೆ ಪ್ರತಿಯೊಬ್ಬರನ್ನು ನೆನಪಿಟ್ಕೊಂಡಿದ್ದು, ನಮ್ಮೆಲ್ಲರನ್ನು ನೆನಪಿಟ್ಕೊಂಡಿದ್ದಾರೆ. ಆ ಪ್ರೀತಿ ಬಹಳ ಮುಖ್ಯ. ಯಾಕಂದ್ರೆ ಟೀಚಿಂಗ್ ಪ್ರಾಕ್ಟೀಸ್ ಪ್ರೀತಿ ಇರಲೇಬೇಕು ಅಂತ ಏನಿಲ್ಲ. ನಮ್ಮ ಡ್ಯೂಟಿ, ನಮ್ಮ ಸಂಬಳ ಮುಗೀತು ಅದಲ್ಲ, ಕೇವಲ ಸಂಬಳಕ್ಕಾಗಿ ಕೆಲಸ ಮಾಡಿದ್ದಲ್ಲ. ನಿಮ್ಮೆಲ್ಲರ ಬಗ್ಗೆ ಪ್ರೀತಿ ಇದೆ, ನೀವು ನನ್ನ ಶಿಷ್ಯರು ಅನ್ನೋ ಭಾವನೆ ಇಟ್ಕೊಂಡು ಇವತ್ತು ಬಹಳ ಪ್ರೀತಿಯಿಂದ ಇಲ್ಲಿಗೆ ಬಂದಿದ್ದಾರೆ. ಶ್ರೀ ಮಹಾಬಲೇಶ್ವರ ಹೆಬ್ಬಾರ್ ಅವರನ್ನ ನಮ್ಮೆಲ್ಲರ ಪರವಾಗಿ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾರೆ. ಆವತ್ತಿನಿಂದ ಇವತ್ತಿನವರೆಗೂ ಚೇಂಜ್ ಸಿಗಲಾರದೆ ನಾವು ತುಂಬಾ ಆ ತರದ ಸಮಯಗಳನ್ನು ಕಳೆದಿದ್ದೇವೆ. ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಆಗ್ಬೇಕು ಅಂತ ಶಂಕರಿ ಭಟ್ಟವರು ಮತ್ತು ಅವರ ಜೊತೆಗೆ ಬಂದ ಪ್ರಸ್ತಾಪ ಮಾಡಿದಾಗ ಬಹಳ ಪ್ರೀತಿಯಿಂದ ಕಾಲೇಜಲ್ಲಿ ಮಾಡಿ ಬೇರೆ ಕಡೆಗಳು ಮಾಡಬೇಕಾಗಿಲ್ಲ ಅಂತ ಹೇಳಿ ನಮ್ಗೆ ಆಶ್ರಯ ಕೊಟ್ಟು, ಎಲ್ಲ ರೀತಿಯ ಮಾರ್ಗದರ್ಶನ ಕೊಟ್ಟು, ಇವತ್ತು ಪ್ರೋತ್ಸಾಹ ಕೊಟ್ಟು. ಯಾಕಂದ್ರೆ ಕಾಲೇಜ್ ಈಗ ಸ್ಟೂಡೆಂಟ್ಸ್ ಇಲ್ಲ ಗೊತ್ತಿದ್ದ ಹಾಗೆ, ಆದರೂ ಎಲ್ಲ ವ್ಯವಸ್ಥೆಗಳನ್ನ ಇದಕ್ಕೆ ಅನುವು ಮಾಡಿಕೊಟ್ಟು ಇವತ್ತು
ಇವತ್ತು ನಮ್ಮ ಜೊತೆಯಲ್ಲಿ ಬಹಳ ಪ್ರೀತಿಯಿಂದ ಭಾಗವಹಿಸ್ತಾ ಇರುವಂತಹ ಮತ್ತು ಯಾವಾಗಲೂ ನಮಗೆ BEd ಮುಗಿದ ಮೇಲೆ ಕಳೆದ 43 ವರ್ಷಗಳಲ್ಲಿ ಕೂಡ ತಮ್ಮ ಶಿಷ್ಯಂದಿರ ಬಗ್ಗೆ ಅವರ ಯೋಗಕ್ಷೇಮಗಳ ಬಗ್ಗೆ ವಿಚಾರಿಸ್ತಾ ಇರುವಂತಹ ಡಾಕ್ಟರ್ ಮಹಾಬಲೇಶ್ವರ ರಾವ್ ನಮ್ಮ ಜೊತೆಯಲ್ಲಿದ್ದಾರೆ. ನಮ್ಮ ಜೊತೆಯಲ್ಲಿ ಅವರು ಕೂಡ ಇಷ್ಟು 43 ದಿನಗಳಲ್ಲಿ ನಮ್ಮ ಕಣ್ಣು ಮುಂದೆ, ಯಾಕಂದ್ರೆ ಪರಿಚಯ ಆದ್ಮೇಲೆ ನಮ್ಗೆ ಗೊತ್ತು ಅವರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರೋದು, ಬೇರೆ ಬೇರೆ ಗೌರವಗಳಿಗೆ ಪಾತ್ರ ಆಗ್ತಾ ಇರೋದು, ಅದನ್ನೆಲ್ಲ ಗಮನಿಸ್ತಾ ಇದ್ದೇವೆ ಸರ್, ನಮ್ಗೆ ಸಂತೋಷ ಪಡ್ತಾ ಇದ್ದೇವೆ ಅಂತ ಹೇಳ್ತಾ ಇವತ್ತು ನೀವು ನಮ್ಮ ಜೊತೆಯಲ್ಲಿ ಇರೋದು ನಮಗೆ ತುಂಬಾ ಖುಷಿ ಕೊಟ್ಟಿದೆ ಅಂತ ಹೇಳಿ ಡಾಕ್ಟರ್ ಮಹಾಬಲೇಶ್ವರ ಅವರನ್ನ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾರೆ. ಬೆಲೆ ಇಲ್ಲದ ಹೊತ್ತಿನಲ್ಲಿ ನಾನು ಬಹಳ ಕಷ್ಟದಲ್ಲಿದ್ದಾಗ BEd ಸಂದರ್ಭದಲ್ಲಿ ಮೊದಲ ದಿವಸದಿಂದಲೇ ನನ್ನನ್ನು ಆಧರಿಸಿ ಹಿಡಿದವರು ಸೂರ್ಯನಾರಾಯಣ ಭಟ್ ಮತ್ತು ಪುರಂದರ ಶ್ರೀ ಎಲ್ಲರ ಪರವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಜೊತೆಯಲ್ಲಿ ನಮ್ಮ ಕಾಲದ ಎಷ್ಟೋ ಸಲ ಹೇಗೆ ಅಂದ್ರೆ ನಾವೇ ಅಂದ್ರೆ ಬಯಸ್ತೇನೆ. ಕೆಲವರದ್ದು ನಮ್ಮ ಬ್ಯಾಚ್ನವರು ಅಂತ ತಿಳ್ಕೊಳ್ಳಿ, ಇಲ್ಲದ್ರೆ ಭಾಗವಹಿಸಿ ಅಂತ ಹೇಳ್ತಾ ನಿಮ್ಮ ನಡೆಯೋಣ. ಅದು ಮುಂದಕ್ಕೆ ಇನ್ನೊಂದು ಈ ತರದ ಕಾರ್ಯಕ್ರಮ ಮಾಡುವುದಕ್ಕೆ ಮತ್ತು ಜೀವಮಾನ ಪರ್ಯಂತ ನೆನಪಿಡುವುದಕ್ಕೆ ಕಾರಣ ಆಗಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ಎಲ್ಲರನ್ನು ಕೂಡ ಸ್ವಾಗತಿಸ್ತಾ ನನ್ನ ಸ್ವಾಗತದ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಮನಸ್ಸಿನ ಒಳಗಿನ ಒಂದು ಒತ್ತಾಸೆಯನ್ನು ಹೊರಗೆ ಹಾಕಿದಂತೆ ಧನ್ಯವಾದಗಳು.